guys, hello to all. Welcome back to my YouTube channel. Ivattu I'm back with another most requested video. If ಇದನ್ ಈ ಟಾಪಿಕ್ ಬಿಟ್ಟು ನಾನು ಬೇರೆ ಯಾವ್ದಾದ್ರು ವಿಡಿಯೋ ಹಾಕಿದ್ರೆ ಡೆಫಿನೆಟ್ಲಿ ಐ ವಿಲ್ ಲೂಸ್ ಸಮ್ ಸಬ್ಸ್ಕ್ರೈಬರ್ಸ್ ಬಿಕಾಸ್ ಯಾಕಂದರೆ ನನ್ನ ಅಷ್ಟು ಜನ ಕೇಳಿದ್ದೀರಾ, ಅಷ್ಟು ಜನ ನನಗೆ ಮೆಸೇಜ್ ಮಾಡಿದ್ದೀರಾ, ಅಷ್ಟು ಜನ ದೇ ಲಿಟ್ರಲಿ ವಾಂಟ್ ಮೀ ಇಫ್ ಯುವರ್ ನೆಕ್ಸ್ಟ್ ಯೂಟ್ಯೂಬ್ ವಿಡಿಯೋ ಇಸ್ ನಾಟ್ ದಿಸ್ ಇದೆ all of here to show you or tell you about my hair care routine ಅಥವಾ ನಾನು ಏನು ಫಾಲೋ ಮಾಡ್ತೀನಿ, ನಾನು ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ, ನಾನು ಯಾವ್ಯಾವ ಥರ ಎಣ್ಣೆ ಯೂಸ್ ಮಾಡ್ತೀನಿ, ನಾನು ಯಾವ ಥರ ಶ್ಯಾಂಪೂ, ಎವ್ರಿಥಿಂಗ್, ಲಿಟ್ರಲಿ ಎವ್ರಿಥಿಂಗ್, ದ ಟೂಲ್ಸ್, ದ ಎಂಟೈರ್ ಹೇರ್ ಕೇರ್, ರಬ್ಬರ್ ಬ್ಯಾಂಡ್ ಕ್ಲಿಪ್ಪಿಂದ ಹಿಡಿದು ಎಲ್ಲ ಹೇಳ್ತೀನಿ. ಸೊ ಹೋಪ್ಫುಲಿ ಇದೆಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಜಡೆ ಹಾಕ್ಕೊಂಡಾಗ ನಂಗೆ ಇಲ್ಲಿವರೆಗೂ ಬರ್ತಾಯಿತ್ತು, ಬಟ್ ನಮ್ಮ ಸ್ಕೂಲಲ್ಲಿ ಬದನೆಕಾಯಿ ಜಡೆ ಅದೆಲ್ಲ ಏನು ಕಂಪಲ್ಸರಿ ಇರಲಿಲ್ಲ. ಸೊ ಡೆಫಿನೆಟ್ಲಿ ಹಾಗಾದರೆ 2 ಜಡೆ ಹಾಕ್ಕೊಂಡು ಹೋಗ್ತಾಯಿದ್ದೆ. ಬಟ್ ಅದೇ ತುಂಬ ಚೆನ್ನಾಗಿತ್ತು ಕೂದಲು, ಇನ್ನೂ ಚೆನ್ನಾಗಿ. ಸಾರಿ, ಇವಾಗ ತಾನೇ ಊಟ ಮಾಡಿದ್ದೀನಿ. ಸೊ ಇನ್ನೂ ತುಂಬ ಚೆನ್ನಾಗಿತ್ತು ಕೂದಲು. ಬಟ್ ಅದೇ ಫಸ್ಟ್ ನಂದು ಹೇರ್ ಫಾಲು ಮತ್ತು ನಂದು ಹೇರ್ ಥಿನ್ನಿಂಗ್ ಯಾವಾಗ ಸ್ಟಾರ್ಟ್ ಆಗಿದ್ದು ಅಂದರೆ ಐ ಡೆಫಿನೆಟ್ಲಿ ರಿಮೆಂಬರ್. ಇದು ಫಸ್ಟ್ ಪಿ ಯುಲಿದ್ದೆ ನಾನು. ಫಸ್ಟ್ ಪಿ ಯುಲಿದ್ದಾಗ ಐ ಹ್ಯಾಡ್ ಮೈ ಫ್ರೆಂಡ್ ಕಾಲೇಜಲ್ಲಿ. ನಾನು ಶ್ರೀ ಚೈತನ್ಯ ಪಿ ಯು ಕಾಲೇಜಲ್ಲಿ ಓದಿದ್ದು. ಸೊ ನನ್ನ ಕ್ಲಾಸ್ಮೇಟ್ ಒಬ್ಬಳು ಹೇಳಿದ್ಲು ದ್ಯಾಟ್ ಬಿಗ್ ಬಜಾರ್ ಅವಾಗಿನ ಇವಾಗೆಲ್ಲ ಕಡೆ ಮುಚ್ಚೋಗಿದೆ ಅನಿಸುತ್ತೆ. ಆವಾಗ ನಮ್ಮ ಮನೆ ಹತ್ರ ಕತ್ರಗುಪ್ಪೆ ಬಿಗ್ ಬಜಾರು ನಮ್ಮ ಮನೆ ಹತ್ರನೇ ಇದ್ದಿದ್ದದು. ಸೊ ಅಲ್ಲಿ ಐ ಥಿಂಕ್ ಲ್ಯಾಕ್ಮೆ ಇತ್ತು ಅನ್ಸುತ್ತೆ. ಅಲ್ಲಿ ದೇವರ್ ಆಫರ್ ಇತ್ತು ದಟ್ ಎನಿ ಹೇರ್ ಕಟ್, ಎನಿ ಲೆಂತ್, ಏನಾದರೂ ಮಾಡಿಸ್ಕೊಳ್ಳಿ, ಎನಿ ಸ್ಟೈಲ್ ಆಫ್ ಹೇರ್ ಕಟ್, ದ ಪ್ರೈಸ್ ಇಸ್ 101 rupees ಅಷ್ಟೇ ಅಂತ. ನಾನು ಅಂತ ಮಾಡಿಸ್ಕೋಬೇಕು ಅಂತ ಹೋಗಿ ಮಾಡಿಸ್ಕೊಂಡಿದ್ದು. ನನ್ನ ಕೂದಲು ಯಾವ ದಿವಸ ಹೋಗಿ ಮಾಡಿಸ್ಕೊಂಡೋ, ಯಾವ ಗಳಿಗೆಯಲ್ಲಿ ಹೋಗಿ ಮಾಡಿಸ್ಕೊಂಡೋ, ಅವ್ನು ಯಾವ ಥರ ನನ್ನ ಕೂದಲು, ಅವ್ನ ಕೈ ಗುಣ ಹೆಂಗಿತ್ತೋ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಇದೆಲ್ಲ ಮ್ಯಾಟರ್ ಆಗುತ್ತೆ, ಡೆಫಿನೆಟ್ಲಿ ಮ್ಯಾಟರ್ ಆಗುತ್ತೆ. ಪೀಪಲ್ ವಿತ್ ಲಾಂಗ್ ಹೇರ್, ಪೀಪಲ್ ಹೂ ಆರ್ ವೆರಿ ಅಟ್ಯಾಚ್ಡ್ ಟು ದೇರ್ ಹೇರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್. ಸೊ ಅದು ನನ್ನ ಕೂದಲು ಎಕ್ಸ್ಟ್ರೀಮ್ಲಿ ಥಿನ್ ಆಯಿತು. ಆ್ಯಂಡ್ ಹಿ ಡಿಂಟ್ ಡೂ ನನ್ನ ಲೇಯರು ಅಂಥದ್ದು ಏನೂ ಮಾಡಿಸಿಲ್ಲ. ಹಿ ಜಸ್ಟ್ ಶಾರ್ಟನ್ಡ್ ಮೈ ಹೇರ್. ಅಂದರೆ ಒಂದಿಷ್ಟು ಕಟ್ ಮಾಡಿ, ಒಂದಿಷ್ಟು ಉದ್ದ, ಒಂದು 3-4 ಇಂಚ್ ಕಟ್ ಮಾಡಿ, ಹಿ ಮೇಡ್ ಲೆವೆಲ್ ಮಾಡಿಬಿಟ್ಟ ಕೂದಲು. ನಾನು ನಥಿಂಗ್, ನೋ ಸ್ಟೈಲಲ್ಲಿ ನನ್ನ ತಲೆಯಲ್ಲಿ ನಂದು ಏನು ಓಡ್ತಿತ್ತೋ ನನಗೆ ಗೊತ್ತಿಲ್ಲ. ನಾನೇನು ಸ್ಟೆಪ್ ಕಟ್ ಆಗಲಿ ಏನೂ ಮಾಡಿಸಿಲ್ಲ, ಆ ಥರ ಲೆವೆಲ್ ಮಾಡ್ದ. ದಟ್ ಈಸ್ ಇಟ್, ಅಷ್ಟೇ. ಅದೇ ಲಾಸ್ಟ್. ಸಿಕ್ಕಾವಡೆ ಕೂದಲು ಉದ್ರಕ್ಕೆ ಸ್ಟಾರ್ಟ್ ಆಯಿತು, ಸಿಕ್ಕಾವಡೆ ಕೂದಲು ಹೇರ್ ಫಾಲು, ಮತ್ತು ಇದು ಏನದು ಜಸ್ಟ್ ಡ್ರಾಸ್ಟಿಕಲಿ ಮೈ ಹೇರ್ ಚೇಂಜ್ಡ್. ಐ ಡೋಂಟ್ ನೋ ಹೌ ಆ ಥರ ಆಯಿತು. ಆ್ಯಂಡ್ ಫಸ್ಟ್ ಆಫ್ ಆಲ್ ಎವ್ರಿ ಟೈಮ್ ನನ್ನ ಐ ಹ್ಯಾವ್ ಆಲ್ವೇಸ್ ಹ್ಯಾಡ್ ಲೈಕ್ ಬ್ಯೂಟಿಫುಲ್ ಲಾಂಗ್ ಹೇರ್. ಸೊ ಐ ಸ್ಟಿಲ್ ರಿಮೆಂಬರ್ ನನ್ನ 10th ಸ್ಟ್ಯಾಂಡರ್ಡ್ ಫೇರ್ವೆಲ್ಗೆ ಐ ಲಿಟ್ರಲಿ ಗಾನ್ ಟು 1 ವಾರ ತೊಗೊಂಡಿದ್ದೀನಿ ನಾನು ಲ್ಯಾಕ್ಮಿಗೆ ಹೋಗಿ. ಅವಾಗ ಲ್ಯಾಕ್ಮಿನೇ ಲೈಕ್ ದಿಸ್ ವಾಸ್ ಬ್ಯಾಕ್ ಇನ್ 2012. ಸೊ ಲ್ಯಾಕ್ಮಿಗೆ ಹೋಗಿ ಟ್ರಯಲ್ ಬ್ಲೋಔಟ್ಸು, ಟ್ರಯಲ್ ಹೇರ್ ವಾಶು, ಬ್ಲೋಔಟ್ಸು ಅದೆಲ್ಲ ನೋಡಿ ನಾನು ಲ್ಯಾಕ್ಮಿನ ಅವಾಗ ಒಬ್ಬ ಐ ಥಿಂಕ್ ಈಸ್ ಅ ನೇಪಾಲಿ ಅವ್ರು ನನ್ನ ಪರಿಚಯ ಆಗಿದ್ದರು. ಐ ಡೋಂಟ್ ರಿಮೆಂಬರ್ ಹಿಸ್ ನೇಮ್, ಬಟ್ ಹಿ ವಾಸ್ ವೆರಿ ಗುಡ್ ಅಟ್ ಹಿಸ್ ಜಾಬ್. ಆ್ಯಂಡ್ ಐ ಹ್ಯಾಸ್ ಟು ಗೋ ಅವ್ರ ಹತ್ರ ನಾನು ಹೋಗಿ ಮಾಡ್ಸೋಕ್ಕೆ ಮಾಡಿಸ್ತಾ ಇದ್ದೆ. ಅಂದರೆ ಏನಾದ್ರು ಫಂಕ್ಷನ್ಸ್ ಏನಾದ್ರು ಇದ್ದರೆ ಬ್ಲೌಟ್ಸು ಅದೆಲ್ಲ ಹೋಗಿ ಮಾಡಿಸ್ತಾ ಇದ್ದೆ. ಬಟ್ ಅದೇ ಲೈಕ್ ಪ್ರಾಪರ್, ಲೈಕ್ ಇಟ್ ವಾಸ್ ಸಚ್ ಅ ನೈಸ್ ಎಕ್ಸ್ಪೀರಿಯನ್ಸ್. ಹೋಗಿ ಹೇರ್ ವಾಶು, ಹೇರ್ ಬ್ಲೋಔಟ್ಸು, ಆ್ಯಂಡ್ ದೆನ್ ಹಿಂದಿನ ದಿವಸ ಫೇರ್ವೆಲ್ ಹಿಂದಿನ ದಿವಸ ರಾತ್ರಿ ಹೋಗಿ ಮಾಡಿಸ್ಕೊಂಡು ಬಂದು ಅದು ಹಾಗೆ ಎಲ್ಲ ಪ್ರೊಟೆಕ್ಟ್ ಮಾಡ್ಕೊಂಡು ಮಲಗಿದ್ದು ಬೆಳಗ್ಗೆದ್ದು. ಆ್ಯಂಡ್ ನನ್ನ ಫೇರ್ವೆಲ್ ವಾಸ್ ಎಕ್ಸಾಕ್ಟ್ಲಿ ಆನ್ ಮೈ ಬರ್ಡೇ. ಸೊ February 9th ನನ್ನ ಫೇರ್ವೆಲ್ ಬಂದಿತ್ತು, ವಿಚ್ ವಾಸ್ ಆನ್ ಮೈ ಬರ್ಡೇ. ಇಟ್ ವಾಸ್ ಪ್ರಿನ್ಸಸ್ ಟ್ರೀಟ್ಮೆಂಟ್ ಎಲ್ಲ ಸಿಕ್ಕಿತ್ತು. ಬಟ್ ಯಾ, ಸೊ I don't know, it was like an unnecessary information, but it's a nice story. Okay, so I've always had long hair, I've always had good hair, but ಅವಾಗಿಂದ ನನಗೆ ಹೇರ್ ಫಾಲ್ ಡ್ರಾಸ್ಟಿಕಲಿ ನನ್ನ ಹೇರ್ ಫಾಲ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಆಮೇಲೆ ಏನು ಮಾಡಿದೆ, ನಾನು ಹೇರ್ ಕಟ್ ಮಾಡ್ಕೊಳ್ಳೋದು ನಾನೇ ಕಲ್ತ್ಕೊಂಡ್ಬಿಟ್ಟೆ. ಸೊ ಕಟ್ ಮಾಡ್ಕೊಳ್ಳೋದು
ಬಟರ್ಫ್ಲೈ ಹೇರ್ ಕಟ್ ಏನು ಅದು ನಾನೇ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗಿಂದ ಐ ಥಿಂಕ್ ಐ ಸ್ಟಾಪ್ಡ್ ಗೋಯಿಂಗ್ ಟು ಸ್ಯಾಲಾನ್ಸ್ ಫಾರ್ ಹೇರ್ ಕಟ್. ನನಗೆ ಹೆಂಗೆ ಬರುತ್ತೋ ನಾನು ಹಾಗೆ ಕಲ್ತ್ಕೊಂಡು ಮಾಡ್ತಾಯಿದ್ದೆ. ಬಟ್ ಆ್ಯಕ್ಚುಲಿ ಹೈಸ್ಕೂಲಿಂದನೂ ನಾನು ಅದನ್ನ ಸ್ವಲ್ಪ ಮಾಡ್ತಾಯಿದ್ದೆ. ಇವಾಗ ಕರ್ಟನ್ ಬ್ಯಾಂಗ್ಸ್ ಅಂತ ಕರೀತಾರೆ, ಆವಾಗ ಫ್ರಿಂಜಸ್ ಅಂತ ಇದ್ರು. ಸೊ ಈ ಥರ ಫ್ರಿಂಜಸ್ ಎಲ್ಲ ಸ್ಕೂಲಲ್ಲಿ ನಾನೇ ಕಟ್ ಮಾಡ್ಕೊಂಬಿಡೋದು, ನಮ್ಮ ಅಮ್ಮನಿಂದ ಹೈಡ್ ಮಾಡ್ಕೊಳ್ಳೋದು, ಅದನ್ನೆಲ್ಲ ಹೆವಿ ಅಂದರೆ ಹೆವಿ ಮಾಡಿದ್ದೀನಿ ನಾನಂತೂ. ಕಟ್ ಮಾಡಿ ಅದು ಸ್ಟಾರ್ಟಿಂಗಲ್ಲೆಲ್ಲ ಇಷ್ಟು ಶಾರ್ಟೆಲ್ಲ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ ನಾನು. ಸೊ ವಾಸ್ ಅ ಲಾಟ್ ಆಫ್ ಫನ್. ಸರಿಗೆ ಬೈಸ್ಕೊತಾ ಇದ್ದೆ ನಮ್ಮ ಅಮ್ಮನ ಹತ್ರ. ಬಟ್ ಎನಿವೇಸ್, ಸೊ ಅದಾದಮೇಲೆ ನಾನೇ ಹೇರ್ ಕಟ್ ಮಾಡ್ಕೊತಾ ಇದ್ದೆ. ಆ್ಯಂಡ್ ದೆನ್ ನನ್ನ ತಂಗಿಗೂ ನಾನೇ ಮಾಡಿದ್ದೀನಿ, ಒಂದು 3-4 ಸರಿ ಮಾಡಿದ್ದೀನಿ. ಆಮೇಲೆ ನನ್ನ ಕಸಿನ್ಸ್, ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಅಮ್ಮನ ಸೈಡ್ ಓನ್ಲಿ ಗರ್ಲ್ಸ್, ನನ್ನ ಕಸಿನ್ಸ್ ಎಲ್ಲರೂ ಹೆಣ್ಮಕ್ಳೇ. ಸೊ ಅವ್ರಿಗೂ ನಾನು ಒಂದು 2-3 ಸರಿ ಮಾಡಿದ್ದೀನಿ. ಆ್ಯಂಡ್ ಅವರು ನಿನ್ನ ಕೈಯಲ್ಲಿ ಕಟ್ ಮಾಡಿಸ್ಕೊಂಡ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಂದ್ಬಿಟ್ಟು ಬಂದು ನನ್ನ ಹತ್ರನೇ ಮಾಡಿಸ್ಕೊಂಡಿದ್ದಾರೆ ಒಂದು ಸ್ವಲ್ಪ ಸರಿ. ಸೊ ಆಲ್ ದ್ಯಾಟ್ ನಾನೇ ಕಟ್ ಮಾಡ್ಕೊತಿದ್ದೆ. ಆ್ಯಂಡ್ ದೆನ್ ಐ ಥಿಂಕ್ ನನ್ನ ಮದುವೆ ಟೈಮಲ್ಲೂ ನಾನೇನು ಹೇರ್ ಕಟ್ ಆಗಲಿ ಹೇರ್ ಕಲರ್ ಆಗಲಿ ನಥಿಂಗ್ ಏನೂ ಮಾಡಿಸಿರಲಿಲ್ಲ. ನನ್ನ ಹೇರ್ ಸ್ಪಾ ಅದೆಲ್ಲ ಏನೂ ಮಾಡಿಸಿಲ್ಲ. ಐ ಥಿಂಕ್ ಆರ್ಕಿಟೆಕ್ಚರ್ ಟೈಮಲ್ಲಿ ಐ ಕಲರ್ಡ್ ಮೈ ಹೇರ್ ರೆಡ್ ಹೇರ್ ಇತ್ತು ನನಗೆ ಫುಲ್ಲು. ಸೊ ಅದೊಂದು ಸಮ್ ಎಕ್ಸ್ಟ್ಯಾಟಿಕ್ ಥಿಂಗ್ ಏನೋ ಒಂದು ಮಾಡಿಬಿಟ್ಟಿದ್ದೆ. ಬಟ್ ಇಟ್ ವಾಸ್ ನೈಸ್. ಐ ವಾಸ್ ಎಂಜಾಯಿಂಗ್ ದ ಅಟೆನ್ಷನ್ ದಟ್ ಐ ವಾಸ್ ಗೆಟಿಂಗ್ ಬಿಕಾಸ್ ಆಫ್ ಮೈ ಹೇರ್. ಇಷ್ಟೇ ಲಾಂಗ್ ಹೇರ್ ಇತ್ತು, ಬಟ್ ಇಟ್ ವಾಸ್ ರೆಡ್. ಸೊ ಐ ಡೋಂಟ್ ಹ್ಯಾವ್ ಎನಿ ಪಿಕ್ಚರ್ಸ್ ಆಫ್ ದ್ಯಾಟ್ ಆಲ್ಸೋ. ಆ್ಯಂಡ್ ಅದಾದಮೇಲೆ ಸೊ ನಾನೇ ಕಟ್ ಮಾಡ್ಕೊತಾ ಇದ್ದೆ. ವೆರಿ ರೀಸೆಂಟ್ಲಿ ವೆನ್ ಐ ಬೀನ್ ಟು ಲಾಸ್ಟ್ ಇಯರ್ ನಾನು ಇಂಡಿಯಾಗೆ ಹೋದಾಗ ನನ್ನ ಬಾಡಿ ಕ್ರಾಫ್ಟ್ ಎಲ್ಲರೂ ಕೇಳ್ತಾಯಿದ್ರಿ ನನ್ನ ಮೈ ಹೇರ್ ಕಟ್ ವಾಸ್ ಸೂಪರ್ ಡೂಪರ್ ಹಿಟ್. ಹಿಸ್ ನೇಮ್ ಇಸ್ ವಿವೇಕ್. ಐ ಡೋಂಟ್ ನೋ ಇಫ್ ಇಸ್ ಸ್ಟಿಲ್ ಅಟ್ ಬಾಡಿ ಕ್ರಾಫ್ಟಲ್ಲಿ ಅವ್ರು ಇನ್ನೂ ಇದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಹೇರ್ ಸ್ಟೈಲಿಸ್ಟ್ ಐ ಥಿಂಕ್ ಹಿ ವಾಸ್ ದ ಸೀನಿಯರ್ ಹೇರ್ ಸ್ಟೈಲಿಸ್ಟ್ ಅಟ್ ಬಾಡಿ ಕ್ರಾಫ್ಟ್, ಕತ್ರಗುಪ್ಪೆ ಬಾಡಿ ಕ್ರಾಫ್ಟಲ್ಲಿ ನಾನು ಮಾಡಿಸ್ಕೊಂಡಿದ್ದು. ಆ್ಯಂಡ್ ನಾನು ಮಾಡಿಸ್ಕೊಂಡಾದ್ಮೇಲೆ ಹಿ ಈವನ್ ಮೆಸೇಜ್ಡ್ ಮೀ ಆ್ಯಂಡ್ ಹಿ ಟೋಲ್ಡ್ ಮೀ ದ್ಯಾಟ್ ನೀನು ಮಾಡಿಸ್ಕೊಂಡಾದ್ಮೇಲೆ I think 20 to 25 people came and got the same hair color and same haircut that you have got anta. So he's really good at his job and nange tumba confidence siktu naittu. And ನಮ್ಮ ಮನೆ ಕತ್ರಗುಪ್ಪೆ ಬಿಗ್ ಬಜಾರಲ್ಲೇ ಬಿಲ್ಡಿಂಗಲ್ಲೇ ಇರೋದು. ಸೊ ಇಟ್ ವಾಸ್ ವೆರಿ ಕ್ಲೋಸ್ ನಮ್ಮ ಮನೆಗೆ. ಇವಾಗ ನಂಗೆ ಅದು ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ. ಸೊ ಅಲ್ಲೋಗಿ ಅವ್ರ ಹತ್ರ ಮಾಡಿಸ್ಕೊಳ್ಬೋದು ಅಂತ. ಆ್ಯಂಡ್ ವೆರಿ ರೀಸೆಂಟ್ಲಿ ಇಲ್ಲಿ US ಅಲ್ಲಿ ಹೋಗಿ ಮಾಡಿಸ್ಕೊಂಡಿದ್ದು. ಇವಾಗ ದಿಸ್ ಕರೆಂಟ್ ಹೇರ್ ಕಟ್ ದಟ್ ಐ ಹ್ಯಾವ್ ಇಲ್ಲಿ US ಅಲ್ಲಿ ಮಾಡಿಸ್ಕೊಂಡಿದ್ದು. ನಂಗೆ ಫಸ್ಟ್ ಆಫ್ ಆಲ್ ಇಲ್ಲಿ ಸ್ವಲ್ಪ ಹೇರ್ ಕಟ್ ಮಾಡೋಕ್ಕೆ ಅಷ್ಟು ನಮ್ಮಂಥರ ಅಲ್ಲ, ನಮ್ಮ ಇಂಡಿಯಲ್ಲಿ ಹೆಂಗೆ ಮಾಡ್ತಾರೋ ಆ ಥರ ಎಲ್ಲ ಮಾಡಲ್ಲ. ದೇ ವೆರಿ ಸ್ವಲ್ಪ ಹಾಳು ಮಾಡ್ತಾರೆ. ಸೊ ಐ ವಾಸ್ ವೆರಿ ಸ್ಕೆಪ್ಟಿಕಲ್. ಬಟ್ ನಾನು ಸ್ವಲ್ಪ ಸ್ಪ್ಲಿಟ್ ಎಂಡ್ಸ್ ಕಾಣಿಸ್ಬಿಟ್ರು ನನಗೆ ಅದು ಒಂಥರ ಆಗ್ತಿರತ್ತೆ. ಹೋಗಿ ಐ ನೀಡ್ ಟು ಶಾರ್ಟನ್ ಇಟ್ ಆರ್ ಗಿವ್ ಇಟ್ ಸಮ್ ಶೇಪ್ ಆ ಥರ ಮಾಡಿಸ್ಬೇಕು ನಾನು. ಸೊ ಹೋಗಿ ಕುತ್ಕೊಂಡೆ. ಐ ಜಸ್ಟ್ ಲೆಟ್ ಹರ್ ಕಟ್ ಲೈಕ್ 1 inch ಅಷ್ಟೇ. ಬಟ್ ಶಿ ಡಿಡ್ ಅ ಗುಡ್ ಜಾಬ್, ಶಿ ಡಿಡ್ ಅ ಡೀಸೆಂಟ್ ಜಾಬ್. ಬಟ್ ಕರ್ಟನ್ ಬ್ಯಾಂಗ್ ಸ್ವಲ್ಪ ಬೆಳೆದ್ಬಿಟ್ಟಿತ್ತು ನಂದು, ಅದನ್ನು ಸ್ವಲ್ಪ ಶಾರ್ಟ್ ಮಾಡಿದೆ. ಶಿ ಡಿಡ್ ಅ ಲಿಟಲ್ ಬಿಟ್, ಇನ್ನೂ ಸ್ವಲ್ಪ ಶಾರ್ಟ್ ಮಾಡಿಬಿಟ್ರು. ಬಟ್ ವಿತಿನ್ 10-15 days ಅದು ಮ್ಯಾನೇಜ್ ಆಯಿತು. ದಿಸ್ ವಾಸ್ ರೈಟ್ ಬಿಫೋರ್ ಮೈ ನ್ಯೂಯಾರ್ಕ್ ಟ್ರಿಪ್ ಮ್ಯಾನೇಜ್ ಆಯಿತು. ಸೊ ದಿಸ್ ಇಸ್ ದ ಸ್ಟೋರಿ, ಬ್ಯಾಕ್ಗ್ರೌಂಡ್ ಸ್ಟೋರಿ ಆಫ್ ಮೈ ಹೇರ್. ಸೊ ಇವಾಗ ಕರೆಂಟ್ಲಿ ಏನೇನು ಪ್ರಾಡಕ್ಟ್ ಯೂಸ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಐ ವಿಲ್ ಟಾಕ್ ಅಬೌಟ್ ಆಯಿಲಿಂಗ್. ಆಯಿಲಿಂಗ್ ಯೋರ್ ಹೇರ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ನೀವು ಯು ಮೈಟ್ ಹ್ಯಾವ್ ಲೈಕ್ ಅಮೇಝಿಂಗ್ ಹೇರ್ ಇರ್ಬೋದು, ಚೆನ್ನಾಗಿ ಉದ್ದ ಕೂದಲಿರ್ಬೋದು, ಇನ್ನೂ ದಪ್ಪ ಕೂದಲಿರ್ಬೋದು. ನಾನೇನು ಆಯಿಲ್ ಮಾಡೋ ನೆಸೆಸಿಟಿ ಇಲ್ಲ ನನ್ನ ಕೂದಲಿಗೆ ಅಂತೆಲ್ಲ ಅಂದ್ಕೊಬೋದು. ಬಟ್ ಒಂಥರ ದಟ್ ನರಿಶ್ಮೆಂಟ್ ಈಸ್ ಎಕ್ಸ್ಟ್ರೀಮ್ಲಿ ರಿಕ್ವೈರ್ಡ್. ಆಯಿಲಿಂಗ್ ಯೋರ್ ಹೇರ್ ಇಸ್ ತುಂಬ ಇಂಪಾರ್ಟೆಂಟು. ಐ ಲಿಟ್ರಲಿ ಆಯಿಲ್ ಮೈ ಹೇರ್ ಎವ್ರಿ 2 days. ಎವ್ರಿ 2 daysಗೆ ನಾನು ತಲೆಗೆ ಸ್ನಾನ ಮಾಡೋದು. ಆವಾಗಲೇ ಎವ್ರಿ 2 days ಐ ಆಯಿಲ್ ಮೈ ಹೇರ್. ಅಂದರೆ ಇದಕ್ಕೆ ಲೈಕ್ ಎಂಡ್ಸ್ಗಲ್ಲ, ಐ ಥಿಂಕ್ ತಿಂಗ್ಳಿಗೊಂದ್ಸರಿ ಅಥವಾ ತಿಂಗ್ಳಿಗೊಂದ್ಸರಿ ಅಲ್ಲ, 15 ದಿವಸಕ್ಕೊಂದ್ಸರಿ ಲೈಕ್ ಫುಲ್ ಕೂದಲಿಗೆ ಎಣ್ಣೆ ಹಾಕಿ ನರಿಶ್ ಮಾಡ್ತೀನಿ. ಬಟ್ ಇಲ್ಲಾಂದರೆ ಎವ್ರಿ 2 days ಸ್ಕ್ಯಾಲ್ಪ್ಗಂತೂ 102% ಐ ಅಪ್ಲೈ ಆಯಿಲ್ ವಿತೌಟ್ ಅ ಮಿಸ್. ಅದು ನನಗೊಂಥರ ಬಂದುಬಿಡಿದೆ. ಫಸ್ಟ್ ನಾನು ಯಾವ್ಯಾವ ಆಯಿಲ್ಸ್ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ. ದೀಸ್ ಆರ್ ಮೈ ಆಯಿಲ್ಸ್. ಸೊ ಸ್ಕ್ಯಾಲ್ಪ್ಗೆ ಐ ಯೂಶಲಿ ಯೂಸ್
ಕೋಕೋನಟ್ ಆಯಿಲ್. ಮೋಸ್ಟ್ ಆಫ್ ದ ಟೈಮ್ ನಾನು ಕೋಕೋನಟ್ ಆಯಿಲೇ ಹಾಕೋದು. ನಾನು ಯಾವ ಥರ ಇಟ್ಕೊಂಡ್ಬಿಡ್ತೀನಿ ಅಂತ ಅಂದರೆ, ಇದೇ ಥರ ಬಾಟಲ್ಗೆ, ಐ ಡೋಂಟ್ ನೋ ಅದು ಎಲ್ಲಿದೆಯೋ ಗೊತ್ತಿಲ್ಲ ನನಗೆ, ಇದೇ ಥರ ಬಾಟಲ್ಗೆ, ಒಂದು ಖಾಲಿ ಬಾಟಲ್ಗೆ ಕೋಕೋನಟ್ ಆಯಿಲ್ ಹಾಕಿದ್ದೀನಿ. ಐ ವಿಲ್ ಅಂದರೆ ಈ ಥರ ಫಿಲ್ಲರ್ ಇರತ್ತಲ್ಲ, ಈ ಥರ ಅಪ್ಲೈ ಮಾಡೋಕ್ಕೆ ಈಸಿ ಆಗುತ್ತೆ. ಚೆನ್ನಾಗಿ ರೂಟ್ಸ್ಗೆಲ್ಲ ಮಸಾಜ್ ಮಾಡ್ಬೋದು. ಇಲ್ಲ ಅಂದರೆ ಯು ಕ್ಯಾನ್ ಆಲ್ಸೋ ಯೂಸ್ ದಿಸ್, ಈ ಥರ ಕೋಮ್ ಬಾಟಲ್ಸ್ ಏನು ಬರುತ್ತೆ ಇದರಲ್ಲೂ ಕೋಕೋನಟ್ ಆಯಿಲೇ ಇರೋದು ಹಾಕ್ಕೊಂಡು ಇದು ಅಷ್ಟೇ ಅಪ್ಲೈ ಮಾಡೋಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಕೂದಲಿಗೆ ನಾನು ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ತೀನಿ. ನಾನು ಇಂಡಿಯಾಗೆ ಹೋದಾಗ ತಂದು ಸ್ಟೋರ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಐ ಡೋಂಟ್ ವಾಂಟ್ ಟು ರನ್ ಔಟ್ ಆಫ್ ಇಟ್. ದ ಶೈನ್, ದ ನರಿಶ್ಮೆಂಟ್ ಅದೆಲ್ಲ ನಿಂಗೆ ಇಟ್ಸ್ ಪ್ರಾಮಿಸಿಂಗ್ ಅದು ಆಲ್ಮಂಡ್ ಆಯಿಲಲ್ಲಿ. ಸೊ ಇಲ್ಲಿ ಕೂದಲಿಗೆ ಈ ಪಾರ್ಟಿಗೆಲ್ಲ ನಾನು ಆಲ್ಮಂಡ್ ಆಯಿಲ್ ಹಾಕೋದು, ಸ್ಕ್ಯಾಲ್ಪ್ಗೆ ಕೋಕೋನಟ್ ಆಯಿಲು. ಮತ್ತು ಇದು ನವರತ್ನ ಹೇರ್ ಆಯಿಲ್ ಇಸ್ ತಲೆನೋವು ಬಂದಾಗ ನನ್ನ ಗಂಡಂಗೆ ಮತ್ತು ನನಗೆ. ನಾನು ಸ್ವಲ್ಪ ರೇರ್ ಹಾಕ್ಕೊಳ್ಳೋದು, ಬಟ್ ತುಂಬ ಸ್ಟ್ರಾಂಗ್ ಇದೆ ಸೆಂಟ್, ಫ್ರೇಗ್ರೆನ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಇದೆ ಅಂತ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಬಟ್ ಇಟ್ಸ್ ಅ ಮಸ್ಟ್ ಆ್ಯಂಡ್ ಶುಡ್ ಫಾರ್ ಮೈ ಹಸ್ಬೆಂಡ್ ತಲೆನೋವು ಬಂದಾಗ. again coconut oil, parachute coconut oil. ಇನ್ನೊಂದು ಕ್ಯಾಸ್ಟರ್ ಆಯಿಲು. ಕ್ಯಾಸ್ಟರ್ ಆಯಿಲ್ ಇಸ್ ನಾನು ಕೂದಲಿಗೆ ಯಾವತ್ತು, ತಲೆಗೆ ಯಾವತ್ತು ಕ್ಯಾಸ್ಟರ್ ಆಯಿಲ್ ಹಾಕಿಲ್ಲ. ಕ್ಯಾಸ್ಟರ್ ಆಯಿಲ್ ಇಸ್ ಫಾರ್ ಮೈ ಐಬ್ರೋಸ್ ಆ್ಯಂಡ್ ಬ್ರೌಸ್, ಇದು ಲ್ಯಾಶಸ್ ಆ ಥರ ಅದಕ್ಕೆ. ಆ್ಯಂಡ್ ಫಾರ್ ಯೋರ್ ಬೆಲಿ ಬಟನ್, ಇಟ್ಸ್ ಜಸ್ಟ್ ಗಟ್ ಕ್ಲೆನ್ಸಿಂಗ್ಗೆ ಅಂತ ಯೂಸ್ ಮಾಡೋದು ಕ್ಯಾಸ್ಟರ್ ಆಯಿಲ್, ಅದಕ್ಕೆ ಯೂಸ್ ಮಾಡ್ತೀನಿ. ತಲೆಗೆ ಯಾವತ್ತೂ ಹಾಕಿಲ್ಲ ನಾನು. ಸಮ್ಟೈಮ್ಸ್ ಫಾರ್ ಯೋರ್ ಬಾಡಿ, ತುಂಬ ಚಳಿ ಆದಾಗ, ತುಂಬ ಡ್ರೈ ಅನಿಸಿದಾಗ ಸ್ಕಿನ್ನೆಲ್ಲ ಆವಾಗ ಹಚ್ತೀನಿ ಸ್ಕಿನ್ನಿಗೆ. ಸೊ ಆಲ್ ಆಫ್ ದಿಸ್ ಇಸ್ ಮೈ ಹೇರ್ ಆಯಿಲ್. ನಾನು ಏನು ಹೇರ್ ಆಯಿಲ್ಸ್ ಯೂಸ್ ಮಾಡ್ತೀನೋ ಅದು. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಟು, ಐ ವಿಲ್ ಶೋ ಯು ಮೈ ಶ್ಯಾಂಪೂಸ್, ಮೈ ರೆಕಮೆಂಡೇಷನ್ಸ್, ಲೈಕ್ ಆನೆಸ್ಟ್ ರೆಕಮೆಂಡೇಷನ್ಸ್. ಇದು ಮೈ ಶ್ಯಾಂಪೂ ಆ್ಯಂಡ್ ಕಂಡೀಷ್ನರ್. ಇದು ಮೊರಾಕನ್ ಆಯಿಲ್ ಅಂತ ಒಂದು ಬ್ರ್ಯಾಂಡ್ ಬರುತ್ತೆ. ಮೊರಾಕನ್ ಆಯಿಲ್ದು ಶ್ಯಾಂಪೂ ಆ್ಯಂಡ್ ಕಂಡೀಷ್ನರ್. ಇದ್ರದ್ದು ಹೇರ್ ಮಾಸ್ಕು ತುಂಬ ಚೆನ್ನಾಗಿದೆ. ನಾನು ಖಾಲಿ ಆಗಿಬಿಟ್ಟಿದೆ ಅದು. ಸೊ ಹೇರ್ ಮಾಸ್ಕ್ ಸ್ವಲ್ಪ ರೇರ್ ನಾನು ಹಾಕೋದು, ಬಟ್ ಇಟ್ಸ್ ರಿಯಲಿ ಗುಡ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದೆರಡು ಶ್ಯಾಂಪೂ ಆ್ಯಂಡ್ ಕಂಡೀಷ್ನರ್ ಇಸ್ ಅ ಮಸ್ಟ್ ಫಾರ್ ಮೀ. ನನಗಿದು ಸೆಟ್ ಆಗಿಬಿಟ್ಟಿದೆ. ನನಗಿದು ಲೈಕ್ ತುಂಬ ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ 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 ಇದಕ್ಕೆ ನಾನು ಸೆಟ್ಲ್ ಆಗಿರೋದು ಯು ಎಸ್ಗೆ ಬಂದಮೇಲೆ. ಲೈಕ್ ಜನರಲ್ ಶವರ್, ಲೈಕ್ ಇವಾಗ ಸ್ಕ್ಯಾಲ್ಪಿಗೆ ಎಣ್ಣೆ ಹಾಕ್ಕೊಂಡಿರ್ತೀನಿ ಕ್ಲೀನ್ ಮಾಡ್ಕೊಂಡು. ಇದು ಶ್ಯಾಂಪೂನೂ ಅಷ್ಟೇ, ಇಟ್ಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಬಟ್ ನೀವೊಂದು ಇಷ್ಟು ಶ್ಯಾಂಪೂ ಹಾಕ್ಕೊಂಡ್ರೆ ಸಾಕು. ಶ್ಯಾಂಪೂನ ಆಲ್ವೇಸ್ ಇಟ್ಸ್ ಜಸ್ಟ್ ಫಾರ್ ಯೋರ್ ಸ್ಕ್ಯಾಲ್ಪಿಗೆ ಮಾತ್ರ ಶ್ಯಾಂಪೂ ಹಾಕಿ, ಕೂದಲಿಗೆಲ್ಲ ಹಾಕಕ್ಕೆ ಹೋಗಬೇಡಿ. ಈ ಥರ ಲೈಕ್ ಯೂಶ್ವಲಿ ಶ್ಯಾಂಪೂ ಬರೇ ಸ್ಕ್ಯಾಲ್ಪಿಗೆ, ಕೂದಲಿಗೆ ಹಾಕಲ್ಲ. ಬಟ್ ನಾವು ಕೂದಲಿಗೂ ಎಲ್ಲ ಎಣ್ಣೆ ಹಾಕೋತೀವಲ್ವ, ಸೊ ಅವಾಗ ಅದು ಎಣ್ಣೆ ಹೋಗಿಸ್ಕೊಳ್ಳೋಕ್ಕೆ ವಿ ಶ್ಯಾಂಪೂ ಇಟ್. ಬಟ್ ಇಫ್ ಯೂರ್ ಯೂಸಿಂಗ್ ಎಕ್ಸ್ಪೆನ್ಸಿವ್ ಶ್ಯಾಂಪೂಸ್ ಯೂಸ್ ಮಾಡಬೇಕಾದ್ರೆ, ನಂದು ಒಂದು ಟಿಪ್ ನಾನು ಏನು ಯೂಸ್ ಮಾಡ್ತೀನಿ ಅಂತ ಅಂದರೆ, ಇವಾಗ ನಾನು ಸ್ಕ್ಯಾಲ್ಪಿಗೆ ಎಣ್ಣೆ ಹಾಕಿದ್ದೀನಿ, ಸ್ಕ್ಯಾಲ್ಪ್ಗೆ ಮಾತ್ರ ಒಂದಿಷ್ಟು ಹಾಕ್ಕೊಂಡು ದಿಸ್ ಲ್ಯಾದರ್ಸ್ ನೈಸ್ಲಿ, ಅಂದರೆ ಚೆನ್ನಾಗಿ ನೊರೆ ಬರೋ ಥರ ಶ್ಯಾಂಪೂಸ್ ಇರುತ್ತಿದಲ್ಲ. ದಟ್ಸ್ ವೈ ಅದು ಇರೋದೇ ಆ ಥರ ಇಷ್ಟಿಷ್ಟು ಹಾಕ್ಕೊಂಡು ಸ್ನಾನ ಮಾಡಿ, ಜಸ್ಟ್ ವೇಸ್ಟಿಂಗ್ ದ ಪ್ರಾಡಕ್ಟ್. ಒಂದು ಸ್ವಲ್ಪ ಒಂದಿಷ್ಟು ಹಾಕ್ಕೊಂಡು, ಯು ಕ್ಯಾನ್ ಆಲ್ಸೋ ಡೈಲ್ಯೂಟ್ ದ ಶ್ಯಾಂಪೂ, ಅಂದರೆ ಸ್ವಲ್ಪ ನೀರು ಹಾಕಿ ಅದನ್ನ ಡೈಲ್ಯೂಟ್ ಮಾಡಿ ಕೂಡ ಹಾಕೋಬೋದು. ಆ್ಯಂಡ್ ಯು ಹ್ಯಾವ್ ಟು ಯೂಸ್ ಅ ಸ್ಕ್ಯಾಲ್ಪ್ ಮಸಾಜರ್. ನೀವು ಸುಮ್ಮನೆ ಕೂದಲಲ್ಲಿ ತಲೆಯಲ್ಲಿ ಹಿಂಗೆ ಅಂದ್ಕೊಂಡ್ರೆ ಅದೊಂಥರ ಸಿಕ್ಕಾಗೋದು, ಅಥವಾ ಏನೊಂದು ಹೇರ್ ಒಂಥರ ಇದು ತುಂಬ ಹಾರ್ಶ್ ಆಗುತ್ತೆ ನಿಮ್ಮ ಸ್ಕ್ಯಾಲ್ಪ್ಗೆ. ಸೊ ಜಸ್ಟ್ ಯೂಸ್ ಅ ಮಸಾಜರ್. ಚೆನ್ನಾಗಿ ಲ್ಯಾದರ್ ಕೂಡ ಆಗುತ್ತೆ, ಚೆನ್ನಾಗಿ ನೊರೆ ಬರುತ್ತೆ, ಚೆನ್ನಾಗಿ ವಾಶ್ ಕೂಡ ಆಗುತ್ತೆ. ಆ್ಯಂಡ್ ಇಟ್ಸ್ ಜಸ್ಟ್ ಯೂಸ್ಫುಲ್. ನಿಮ್ಗೊಂಥರ ಗುಡ್ ಮಸಾಜು ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಇಂಪ್ರೂವ್ ಆಗುತ್ತೆ. ಸೊ ನಾನು ಏನು ಮಾಡ್ತೀನಿ ಅಂದರೆ, ಅಗೇನ್ ಆಸ್ ಐ ಸೆಡ್, ಇದನ್ನು ಬರೇ ಸ್ಕ್ಯಾಲ್ಪಿಗೆ ಎಣ್ಣೆ ಹಾಕ್ಕೊಂಡಾಗ ಈ ಶ್ಯಾಂಪು ಯೂಸ್ ಮಾಡ್ತೀನಿ, ಈ ಕಂಡೀಷ್ನರ್ ಯೂಸ್ ಮಾಡ್ತೀನಿ. ಬಟ್ ನಾನು ಇವಾಗ ಫುಲ್ ಎಣ್ಣೆ ಹಾಕ್ಕೊಂಡಿರ್ತೀನಿ, ನಂಗೆ ಐ ನೀಡ್ ಮೋರ್ ಶ್ಯಾಂಪೂ ಟು ವಾಶ್ ಇಟ್ ಆಫ್ ಅಂತೆಲ್ಲ ಅಂದಾಗ, ಐ ಹ್ಯಾವ್ ಕೆಪ್ಟ್ ಅನ್ ಅದರ್ ಶ್ಯಾಂಪೂ. ಇವಾಗ ನಾನು ಅದಕ್ಕೆ ಲಾರಿಯಲ್ ಶ್ಯಾಂಪೂ ಯೂಸ್ ಮಾಡ್ತೀನಿ, ಲಾರಿಯಲ್ ಹ್ಯಾಲುರಾನ್ ಪಂಪ್ ಅಂತ. ಅದು ಇಟ್ ಇಸ್ ಆಲ್ಸೋ ಅ ವೆರಿ ವೆರಿ ಗುಡ್ ಶ್ಯಾಂಪೂ. ನನಗೆ ತುಂಬ ಇಷ್ಟ ಆಗಿದೆ ಇದು. ಅಗೇನ್ ವಿತ್ ಆಫ್ಟರ್ ಆಲ್ ದ ಎಕ್ಸ್ಪೆರಿಮೆಂಟೇಷನ್ಸ್ ಐ ಹ್ಯಾವ್ ಲ್ಯಾಂಡೆಡ್ ಆನ್ ಟು ದಿಸ್. ಸೊ ಇದು ಚೆನ್ನಾಗಿ ಎಲ್ಲ ಎಣ್ಣೆ ಎಲ್ಲ ಹಾಕ್ಕೊಂಡಾಗ ಫಸ್ಟು ಈ ಶ್ಯಾಂಪೂನ ಯೂಸ್ ಮಾಡಿ ಎಣ್ಣೆ ಎಲ್ಲ ಹೋಗಿಸ್ಕೊತೀನಿ. ದೆನ್ ಐ ಗೋ ವಿತ್ ದಿಸ್ ಆ್ಯಂಡ್ ಕ್ಲೀನ್ ಮೈ ಸ್ಕ್ಯಾಲ್ಪ್. ಆ್ಯಂಡ್ ದೆನ್ ಇಟ್ಸ್ ದ ಸೇಮ್ ಕಂಡೀಷ್ನರ್ ಅಗೇನ್. ಆಯಿತಾ? ಶ್ಯಾಂಪೂಯಿಂಗ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಶ್ಯಾಂಪೂ ಯೋರ್ ಹೇರ್ ಟ್ವೈಸ್. ನಾನು ಇದನ್ನು ಕಲ್ತ್ಕೊಂಡಿರೋದು, ನನಗೆ ಹೇಳ್ಕೊಟ್ಟಿರೋದು, ಮೈ ಡೋಮ್ಯಾಟ್ ಹೇಳಿರೋದು. ಶ್ಯಾಂಪೂ ಯೋರ್ ಹೇರ್ ಟ್ವೈಸ್. ಫಸ್ಟ್ ನೀವೇನು ಶ್ಯಾಂಪೂ ಮಾಡ್ತೀರಾ, ಶ್ಯಾಂಪೂ ಯೋರ್ ಹೇರ್ ಆ್ಯಂಡ್ ವಾಶ್ ಇಟ್ ಅವೇ. ಸೊ ದಿಸ್ ಜಸ್ಟ್ ರಿಮೂವ್ಸ್ ಯೋರ್
ಸ್ಕ್ಯಾಲ್ಪ್ ಡರ್ಟ್ ಏನೇನಿರುತ್ತೋ ಅದನ್ನೆಲ್ಲ ರಿಮೂವ್ ಮಾಡುತ್ತೆ. ಅಗೇನ್ ಯು ಹ್ಯಾವ್ ಟು ಶ್ಯಾಂಪು ಯೋರ್ ಹೇರ್ ಅಗೇನ್ ಸೊ ದ್ಯಾಟ್ ಇಟ್ ಜಸ್ಟ್ ಹೆಲ್ಪ್ಸ್. ಆವಾಗ ಇದು ಏನಿದು ಇದರಲ್ಲಿ ಏನೇನು ದಿಸ್ ಕ್ವಾಲಿಟೀಸ್ ಆಫ್ ದ ಶ್ಯಾಂಪೂ ದಟ್ ಈಸ್ ಗೋಯಿಂಗ್ ಟು ಬೆನಿಫಿಟ್ ಯು, ಆವಾಗ ಅದು ಹೆಲ್ಪ್ ಆಗುತ್ತೆ. ಸೊ ದ ಸೆಕೆಂಡ್ ಟೈಮ್ ನೀವೇನು ಶ್ಯಾಂಪೂ ಮಾಡ್ತೀರಾ ಆವಾಗ ಯು ಲೀವ್ ಇಟ್ ಆನ್ ಫಾರ್ ಲೈಕ್ another like 10 seconds or 15 seconds ಬಿಟ್ಟು ಆಮೇಲೆ ವಾಶ್ ಮಾಡಿದ್ರೆ ದಟ್ಸ್ ದ ಐಡಿಯಲ್ ವೇ ಟು ಕ್ಲೀನ್ ಯುವರ್ ಸ್ಕ್ಯಾಲ್ಪ್. ಇನ್ನೊಂದು ನಂಗೆ ಅವಾಗ ತುಂಬ ಹೇರ್ ಫಾಲ್ ಆಗ್ತಿತ್ತು. ಆವಾಗ ಐ ಕೇಮ್ ಅಪ್ ವಿತ್ another shampoo that I found another shampoo. I don't know ಇದನ್ನ ಇಂಡಿಯಲ್ಲಿ ಅವೈಲಬಲ್ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಬಿಕಾಸ್ ಇಟ್ಸ್ ಅ ಕೊರಿಯನ್ ಶ್ಯಾಂಪೂ. ಸಿಕ್ಕಾಪಡೆ ವೈರಲ್ ಆಗಿತ್ತು, ಸಿಕ್ಕಾಪಡೆ. ಐ ಥಿಂಕ್ ಇಟ್ ವಾಸ್ ರ್ಯಾಂಕ್ಡ್ ನಂಬರ್ 1 ಫಾರ್ ಹೇರ್ ಫಾಲ್ ಶ್ಯಾಂಪೂಗೆ. ಸೊ ಇಟ್ಸ್ ಕಾಲ್ಡ್ ಡಾಕ್ಟರ್ ಫಾರ್ ಹೇರ್ ಅಂತ. ತುಂಬ ಹೆಲ್ಪ್ ಆಯಿತು ನನಗೆ. ಇಟ್ ಕಂಟ್ರೋಲ್ ಮೈ ಹೇರ್ ಫಾಲ್ ಡೆಫಿನೆಟ್ಲಿ, ನಾಟ್ ಗನ್ನ ಲೈ. ಸೊ ಬಟ್ ಐ ಡೋಂಟ್ ನೋ ಇದು ಇಂಡಿಯಾದಲ್ಲಿ ಅವೈಲಬಲ್ ಇದೆಯಾ ಇಲ್ವಾ, ಮೋಸ್ಟ್ಲಿ ಇರಲ್ಲ ಇದು. ಇಟ್ಸ್ ಡ್ರೈ ಶ್ಯಾಂಪೂ. ಯು ನೀಡ್ ಟು ಹ್ಯಾವ್ ಒಂದು ಡ್ರೈ ಶ್ಯಾಂಪೂ ನಿಮ್ಮ ಕ್ಲಾಸೆಟಲ್ಲಿ ಇರಲೇಬೇಕು. ಏನಕ್ಕೆ ಅಂತ ಅಂದರೆ ಲೈಕ್ ಇವಾಗ ಏನೋ ಒಂದು ಯು ಗೋಯಿಂಗ್ ಟು ಸಮ್ ಇವೆಂಟ್, ಯೂಶ್ವಲಿ ನಮ್ಮ ಹುಡುಗಿರಿಗೆ ಸ್ಕ್ಯಾಲ್ಪ್ ಆಯಿಲಿ ಆಗಿಬಿಡುತ್ತೆ. ಒಂದು 2 ದಿವಸ ಆದಮೇಲೆ ಸ್ಕ್ಯಾಲ್ಪ್ ಆಯಿಲಿ ಆಗಿಬಿಡುತ್ತೆ. ಇಲ್ಲೆಲ್ಲ ಕೂದಲು ಚೆನ್ನಾಗಿರುತ್ತೆ, ಸೆಟ್ ಮಾಡ್ದಂಗೆ ಇರುತ್ತೆ. ಮುಂದೆ ಸ್ವಲ್ಪ ಇವಾಗ ಕರ್ಟನ್ ಬ್ಯಾಂಗ್ಸ್ ಇದೆ, ಇವಾಗ ನೋಡಿ ಸ್ವಲ್ಪ ಇಟ್ ಲುಕ್ಸ್ ಫ್ಲ್ಯಾಟ್ ಆ್ಯಂಡ್ ಇಟ್ ಲುಕ್ಸ್ ಆಯಿಲಿ, ಒಂಥರ ಗ್ರೀಸಿಯಾಗಿ ಕಾಣಿಸುತ್ತೆ. ಸೊ ಇನ್ಸ್ಟೆಡ್ ಆಫ್ ಟೇಕಿಂಗ್ ಹೆಡ್ ಬಾತ್ ಮತ್ತೆ ಸ್ನಾನ ಮಾಡಿ ಮತ್ತೆ ಸೆಟ್ ಮಾಡ್ಕೊಳ್ಳೋದು ಅಷ್ಟು ಟೈಮ್ ಇರೋಲ್ಲ. ಯು ಕ್ಯಾನ್ ಯೂಸ್ ದಿಸ್ ಡ್ರೈ ಶ್ಯಾಂಪೂ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಜಸ್ಟ್ ಸ್ಪ್ರೇ ಇಟ್ ಆ್ಯಂಡ್ ಬಫ್ ಇಟ್ ಅಪ್ ಅ ಲಿಟಲ್ ಆ್ಯಂಡ್ ದೆನ್ ಸೆಟ್ ಯೋರ್ ಹೇರ್. ಸೊ ಟೆಂಪ್ರರಿ ಫಿಕ್ಸಸ್ಗೆ ಇಟ್ ಇಸ್ ಹೆಲ್ಪ್ಫುಲ್, ಬಟ್ ಅಗೇನ್ ಡೋಂಟ್ ಮೇಕ್ ಇಟ್ ಅ ಹ್ಯಾಬಿಟ್. ಯಾವಾಗಲೂ ಇದನ್ನೇ ಯೂಸ್ ಮಾಡಿದ್ರೆ ಅಗೇನ್ ಇಟ್ ವಿಲ್ ಅಫೆಕ್ಟ್ ಯೋರ್ ಹೇರ್. ಸ್ವಲ್ಪ ಕೆಮಿಕಲ್ಸ್, ಬಿಕಾಸ್ ಯು ಡೂ ಪುಟ್ ಇಟ್ ಡೈರೆಕ್ಟ್ಲಿ ಆನ್ ಸ್ಕ್ಯಾಲ್ಪ್ ಅಲ್ವಾ, ಡೈರೆಕ್ಟಾಗಿ ಸ್ಕ್ಯಾಲ್ಪಿಗೆ ಹಾಕಾಗಿದ್ರಿಂದ ಸ್ವಲ್ಪ ಅವಾಯ್ಡ್ ಮಾಡೋದ್ರಲ್ಲಿ ಐ ವುಡ್ ರೆಕಮೆಂಡ್. ಬಟ್ ಅಗೇನ್ ಇಟ್ಸ್ ಅ ಮಸ್ಟ್. ಯಾವಾಗಲೂ ಎಮರ್ಜೆನ್ಸೀಸ್ಗೆ ಒಂದಿರಲೇಬೇಕು, ಬಟ್ ಡೋಂಟ್ ಮೇಕ್ ಇಟ್ ಅ ಹ್ಯಾಬಿಟ್. ಐ ಆಮ್ ಅಗೇನ್ ಟೆಲ್ಲಿಂಗ್ ಯು. ನೆಕ್ಸ್ಟ್ ಕಮಿಂಗ್ ಟು ಹೇರ್ ಸಿರಮ್ಸ್ ಆ್ಯಂಡ್ ಯೋರ್ ಹೇರ್ ಮೂವ್ಸ್. ಇಂಡಿಯಾಲಿದ್ದಾಗ ನಾನು ಒಂದೇ ಸಿರಮ್ ಯೂಸ್ ಮಾಡ್ತಾ ಇದ್ದು ವಿಚ್ ವಾಸ್ ಲಿವಾನ್. ತುಂಬ ಉಳ್ಕೊಂಡಿದೆ, ಸೊ ನನಗೆ ಎಸಿಯಾಗಿ ಇಷ್ಟ ಇಲ್ಲ. ಸೊ ಐ ಆಮ್ ಸ್ಟಿಲ್ ಯೂಸಿಂಗ್ ದಿಸ್. ಮೇಜರ್ ಮಿಸ್ಟೇಕ್ ಹೇರ್ ಸಿರಮ್ ಹಾಕೋಬೇಕಾದ್ರೆ ಏನು ಮಾಡ್ತಾರೆ ಯೂಶ್ವಲಿ ಅಂತಂದರೆ, ಹಿಂಗೆ ಸ್ಪ್ರೇ ಮಾಡಿಕೊಂಡು ಚೆನ್ನಾಗಿ ಒಂದು 3-4 ಪಂಪ್ ಹಾಕ್ಕೊಂಡ್ಬಿಟ್ಟು ಯು ಜಸ್ಟ್ ಡೂ ದಿಸ್ ಆ್ಯಂಡ್ ಯು ಅಪ್ಲೈ ಟು ಯೋರ್ ಹೇರ್. ಹಿಂಗೆ ಅಪ್ಲೈ ಮಾಡಿದಾಗ ಅದು ಫುಲ್ಲು ಎಣ್ಣೆ ಆಗಿಬಿಡುತ್ತೆ. ಆ್ಯಂಡ್ ತುಂಬ ಸರಿ ಸ್ಟಾರ್ಟಿಂಗಲ್ಲಿ ನನಗೂ ಇದೇ ಪ್ರಾಬ್ಲಮ್ ಆಗ್ತಿತ್ತು. ಆ್ಯಂಡ್ ತುಂಬ ಜನ ಇದನ್ನು ಮಾಡೋದನ್ನ ನಾನು ನೋಡಿದ್ದೀನಿ. ಸೊ ಐ ವಿಲ್ ಜಸ್ಟ್ ಒಂದು ಸ್ಮಾಲ್ ಟಿಪ್ ಕೊಡ್ತೀನಿ. ಏನಂದರೆ ಯು ಜಸ್ಟ್ ಟೇಕ್ 1 ಪಂಪ್. ಇವಾಗ ಈ ಸೆಕ್ಷನ್ಗೆ ಹಾಕೋತಾ ಇದ್ದೀನಿ ಅಂತಂದರೆ ಒಂದೇ 1 ಪಂಪು, ಇಲ್ಲ ಅಂದರೆ ಅಬ್ಬಬ್ಬ ಅಂದರೆ 2 ಪಂಪ್ಸ್ ಅಷ್ಟೇ. ಅಂದರೆ ನೀವು ಚೆನ್ನಾಗಿ ರಬ್ ಮಾಡಬೇಕು ಪಾಮ್ಸ್ ಮೇಲೆ ಆ್ಯಂಡ್ ಗೋ ಬಿಟ್ವೀನ್ ಯೋರ್ ಫಿಂಗರ್ಸ್ ಆಲ್ಸೋ. ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಅದನ್ನು ವಾರ್ಮ್ ಮಾಡ್ಕೋಬೇಕು. ಚೆನ್ನಾಗಿ ವಾರ್ಮ್ ಮಾಡ್ಕೊಂಡಾದಮೇಲೆ ಆ್ಯಂಡ್ ದೆನ್ ಯು ಗೋ ಆ್ಯಂಡ್ ಅಪ್ಲೈಡ್ ಆಲ್ ಓವರ್ ಯೋರ್ ಹೇರ್. ಆ ಫ್ಲೈಅವೇಸ್ನೆಲ್ಲ ಏನಂತಾರೆ, ಪುಡಿ ಕೂದಲು ಅಂತಂತಾರೆ ಕನ್ನಡದಲ್ಲಿ, ಅದನ್ನೆಲ್ಲ ಒಂಥರ ಫ್ಲ್ಯಾಟ್ ಮಾಡಿ ಅದನ್ನೆಲ್ಲ ಕಂಟ್ರೋಲ್ ಮಾಡಿ ಆ್ಯಂಡ್ ದೆನ್ ಆವಾಗ ನಿಮ್ಮ ಕೂದಲಿಗೆ ಇಟ್ ಜಸ್ಟ್ ಗಿವ್ಸ್ ಯು ದ್ಯಾಟ್ ಆ ಸಿರಮ್ಗೆ ಏನು ಕೆಲಸ ಇದೆಯೋ ಅದು ಕೆಲಸ ನಿಮ್ಗೆ ಕಾಣಿಸುತ್ತೆ ಕೂದಲು ಮೇಲೆ. ಇಲ್ಲ ಅಂತಂದರೆ ಎಲ್ಲ ಎಣ್ಣೆ ಆಗಿಬಿಟ್ಟು ಒಂದು ಕಡೆ ಒಂಥರ ಚಪ್ಪಟ್ಟೆ ಥರ ಕೂತ್ಕೊಂಡ್ಬಿಡುತ್ತೆ. ದಟ್ ಈಸ್ ನಾಟ್ ಹೌ ಯು ಅಪ್ಲೈ ಯೋರ್ ಸಿರಮ್. ಇಲ್ಲಿಗೆ ಬಂದಮೇಲೆ ಇಲ್ಲಿಗೆ ತೊಗೊಂಬರೋಣ ಅಂದ್ಕೊಂಡೆ, ಬಟ್ ಮನೇಲಿ ಇದು ಆಲ್ರೆಡಿ ಲೈಕ್ ಅಮ್ಮ ತಂಗಿ ಯಾರು ಯೂಸ್ ಮಾಡ್ತೀರಾ ಇದೊಂದು ಅಲ್ಲೇ ಇತ್ತು. ಸೊ ಐ ಗಾಟ್ ಇಟ್. ಇದು ಸ್ಟ್ರೀಕ್ಸ್ದು ಹೇರ್ ಸಿರಮ್. ಇಟ್ ಡಸ್ ಅ ರಿಯಲಿ ಗುಡ್ ಜಾಬ್ ಡೆಫಿನೆಟ್ಲಿ, ಐ ಆಮ್ ನಾಟ್ ಗನ್ನ ಲೈ. ಅಗೇನ್ ನಾವು ಕಮ್ಮಿಂಗ್ ಟು ಹೇರ್ ಮೂವ್ಸ್. ಅದರ 2 ಬ್ರ್ಯಾಂಡ್ದಿದೆ. ಒಂದು ಅವೇಡಾ ಅಂತ ಒಂದು ಬ್ರ್ಯಾಂಡ್ ಇದೆ, ಇನ್ನೊಂದು ವಾವ್ ಅಂತ ಒಂದು. ಸೊ ದಿಸ್ ಇಸ್ ಅನ್ ಎಕ್ಸ್ಟ್ರಾ ಲಾರ್ಜ್ ಬಾಂಬ್ಶೆಲ್ ವಾಲ್ಯೂಮೈಸರ್. ದಿಸ್ ಗಿವ್ಸ್ ಯು ಸೂಪರ್ ವಾಲ್ಯೂಮ್. ಇವಾಗ ನಿಂದು ಏನು ಫ್ಲ್ಯಾಟಾಗಿ ಕೂತಿದೆ, ಇಟ್ ಕ್ಯಾನ್ ಮೇಕ್ ಯುವರ್ ಹೇರ್ ಟು ದಿಸ್ ಇಷ್ಟು ಕಾಣಿಸೋದು, ಇಷ್ಟು ಫುಲ್ ವಾಲ್ಯೂಮ್ ಕಾಣಿಸೋ ಅಷ್ಟು ಮಾಡ್ಬೋದು ಇದು. ಇಫ್ ಯು ಸ್ಟೈಲ್ ಇಟ್ ಪ್ರಾಪರ್ಲಿ, ಇಫ್ ಯು ಡೂ ಇಟ್ ಪ್ರಾಪರ್ಲಿ, ಇಫ್ ಯು ಯೂಸ್ ಇಟ್ ಪ್ರಾಪರ್ಲಿ. ಆ್ಯಂಡ್ ಅಗೇನ್ ದಿಸ್ ಇಸ್ ಅವೇಡಾದು ಸ್ಟೈಲಿಂಗ್ ಫೋಮ್. ಇದು ಅನ್ ಎಕ್ಸ್ಟ್ರಾ ಶೈನ್ ಆ್ಯಂಡ್ ವಾಲ್ಯೂಮ್ ಟು ಯೋರ್ ಹೇರ್. ಸೊ ನೆಕ್ಸ್ಟ್ ಬಂದು ಇಟ್ಸ್ ಅ ವೆರಿ ಸಿಂಪಲ್ ವಿಷಯ ಇದು. ಏನಂದರೆ ಯೋರ್ ಹೇರ್ ಕ್ಲಿಪ್ಸ್ ಆ್ಯಂಡ್ ರಬ್ಬರ್ ಬ್ಯಾಂಡ್ಸ್. ಇವಾಗ ನೀವು ಯೂಸ್ ಮಾಡೋ ಹೇರ್ ಕ್ಲಿಪ್ಸು, ರಬ್ಬರ್ ಬ್ಯಾಂಡ್ಸು ಅದೂ ಹೆಲ್ಪ್ ಆಗುತ್ತೆ. ಸಪೋಸ್ ಇವಾಗ ನೀವು ಮನೇಲೇ ಇದ್ದೀರಾ, ಎಷ್ಟು ಅವಾಯ್ಡ್ ಮಾಡ್ಬೋದೋ ಅಷ್ಟು ಕೂದಲು ಬಿಟ್ಕೊಳ್ಳೋದನ್ನ ಅವಾಯ್ಡ್ ಮಾಡಿ. ಇವಾಗ ನಾನು ಅಷ್ಟೇ ಜಸ್ಟ್ ಫಾರ್ ದ ವಿಡಿಯೋ ಕೂದಲು ಬಿಟ್ಕೊಳ್ಳೋದಿಲ್ಲ ಅಂದರೆ ಯು ವಿಲ್ ನೆವರ್ ಸ್ಪಾಟ್ ಮೀ
ಮನೇಲಿ ಇದ್ದಾಗ ಕೂದಲು ಬಿಟ್ಕೊಂಡಿರೋದು. ಐ ವಿಲ್ ನೆವರ್ ಡೂ ದ್ಯಾಟ್. ಇಲ್ಲ ಜಡೆ ಹಾಕ್ಕೊಂಡಿರ್ತೀನಿ, ಇಲ್ಲ ರಬ್ಬರ್ ಬ್ಯಾಂಡ್ ಇಲ್ಲ ಒಂದು ಜುಟ್ಟು ಹಾಕ್ಕೊಂಡಿರ್ತೀನಿ. ಆ್ಯಂಡ್ ಮೈ ಹೇರ್ ವಿಲ್ ಬಿ ಆಫ್ ಮೈ ಫೇಸ್. ನನ್ನ ಫೇಸ್ ಮೇಲೆ ಯಾವತ್ತೂ ಕೂದಲಿರೋದು ನೀವು ನೋಡೋದೇ ಇಲ್ಲ. ಸೊ ಆ್ಯಂಡ್ ರಾತ್ರಿ ಮಲ್ಕೋಬೇಕಾದ್ರೆ ಮಸ್ಟ್ ಆ್ಯಂಡ್ ಶುಡ್ ಒಂದು ಸ್ಯಾಟನ್ ಸ್ಕ್ರಂಚಿನ ಯೂಸ್ ಮಾಡ್ತೀನಿ. ಇಟ್ಸ್ ಜಸ್ಟ್ ಗುಡ್ ಫಾರ್ ದ ಹೇರ್ ಅಂತ. ಒಂದು ನಾನು ಯಾವಾಗಲೂ ಯೂಸ್ ಮಾಡೋವಂಥ ರಬ್ಬರ್ ಬ್ಯಾಂಡ್ಸು ಇವಾಗ ಎಲ್ಲರೂ ಇದೆ ಯೂಸ್ ಮಾಡೋದು. ಜಸ್ಟ್ ಸೇಯಿಂಗ್, ಈ ಥರ ಒಂದು ದಪ್ಪದ್ದು ರಬ್ಬರ್ ಬ್ಯಾಂಡ್ ಯೂಸ್ ಮಾಡ್ತೀನಿ, ವಿಚ್ ಡಸಂಟ್ ಅಂದರೆ ಬಟ್ಟೆ ಇರೋದ್ರಿಂದ ಈ ಎಲಾಸ್ಟಿಕ್ಕು ಇದೆಲ್ಲ ನಿಮ್ಮ ಕೂದಲಿಗೆ ಅಫೆಕ್ಟ್ ಆಗೋಲ್ಲ. ಆ್ಯಂಡ್ ದೆನ್ ಇದೂ ಅಷ್ಟೇ ತೀರ ಗಟ್ಟಿಗೆ ಎಳೆದು ಒಂದು 5 ಸುತ್ತು 4 ಸುತ್ತೆಲ್ಲ ಹಾಕಬೇಡಿ. ಜಸ್ಟ್ ಪುಟ್ 1 2 ರೌಂಡ್ಸ್ 3 ರೌಂಡ್ಸ್ ಸ್ವಲ್ಪ ಲೂಸಾಗಿ ಹಾಕಿ ಬಿಟ್ಬಿಡಿ. ಆಮೇಲೆ ಹೇರ್ ಕ್ಲಿಪ್ಸು ಅಷ್ಟೇ, ಬೈ ಹೇರ್ ಕ್ಲಿಪ್ಸ್ ವಿತ್ ಸ್ಟರ್ಡಿ ಗ್ರಿಪ್. ಆ್ಯಂಡ್ ಕಮಿಂಗ್ ಟು ಹೇರ್ ಡ್ರೈಯರ್, ನಾನು ಯೂಸ್ ಮಾಡೋ ಹೇರ್ ಡ್ರೈಯರು ರೆವ್ಲಾನ್ದು. ಆ್ಯಂಡ್ ಇನ್ನೊಂದು ಏನಂದರೆ, ನೀವು ಎವ್ರಿ ಟೈಮ್ ತಲೆಗೆ ಸ್ನಾನ ಮಾಡಿದಾಗ ಆ್ಯಂಡ್ ಇಫ್ ಯು ಆರ್ ಅಟ್ ಹೋಮ್, ನಾನು ನಿಮಗೆ ಹೇರ್ ಡ್ರೈಯರ್ ಯೂಸ್ ಮಾಡೋಕ್ಕೆ ನಾನು ರೆಕಮೆಂಡ್ ಮಾಡಲ್ಲ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಿಸಿಲಲ್ಲಿ ಕಾಯಿಸಿ ಒಣಗಿಸೋದು, ಇಲ್ಲಾಂದರೆ ಸುಮ್ಮನೆ ಜಸ್ಟ್ ಒಂದು ಅರ್ಧ ದಿವಸ ಹಾಗೆ ಬಿಟ್ಟರೆ ಅದಾಗದೇ ಒಣಗಿಬಿಡತ್ತೆ ಕೂದಲು. ಸೊ ಆ ಥರದ್ದು ಏನಾದರೂ ಮಾಡಿ, ಅನ್ಲೆಸ್ ನಂಟಿಲ್ ಏನಾದರೂ ಒಂದು ಇವೆಂಟ್ ಇದೆ ಅಥವಾ ಏನಾದರೂ ಹಬ್ಬ ಇದೆ, ಹಬ್ಬ ಅಲ್ಲ ಲೈಕ್ ಏನಾದರೂ ಎಲ್ಲಾದರೂ ಹೋಗಬೇಕು ಅನ್ನೋ ಬರೋವರೆಗೂ ಆ ಥರ ನೆಸೆಸಿಟಿ ಇದ್ದಾಗ ಮಾತ್ರ ಹೇರ್ ಡ್ರೈಯರ್ ಯೂಸ್ ಮಾಡಿ. ಅಗೇನ್ ಟವಲ್ಸೂ ಅಷ್ಟೇ, ಆದಷ್ಟು ಯೂಸ್ ಮೈಕ್ರೋಫೈಬರ್ ಟವಲ್ಸ್ ಫಾರ್ ಯೋರ್ ಹೇರ್. ಬಿಕಾಸ್ ಈ ಟರ್ಕಿ ಟವಲ್ ರಫ್ ಇರುತ್ತೆ, ಆ ಥರ ಟವಲ್ಸ್ ಅವಾಯ್ಡ್ ಮಾಡಿ. ಇಲ್ಲ ಕಾಟನ್ ಇಲ್ಲ ಮೈಕ್ರೋಫೈಬರ್ ಟವಲ್ಸ್ ಆರ್ ದ ಬೆಸ್ಟ್ ಫಾರ್ ಯೋರ್ ಹೇರ್. ಅಗೇನ್ ಇದು ರೆವ್ಲಾನ್ದು ಬ್ಲೋ ಬ್ರಷ್ ನಾನು ಯೂಸ್ ಮಾಡೋದು. ಇಂಡಿಯಾಲಿ ಇದೇ ಥರ ಆ್ಯಲನ್ ಟ್ರೂಮಾನ್ ಅಂತ ಒಂದು ಬ್ರ್ಯಾಂಡ್ ಇದೆ, ಅದ್ರದ್ದು ತುಂಬ ಚೆನ್ನಾಗಿದೆ. ಐ ವಿಲ್ ಪುಟ್ ಅಪ್ ದ ಲಿಂಕ್ ಫಾರ್ ಎವ್ರಿಥಿಂಗ್, ಆಲ್ ದ ಪ್ರಾಡಕ್ಟ್ಸ್ ದಟ್ ಐ ಹ್ಯಾವ್. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಡೆಫಿನೆಟ್ಲಿ ಹೋಗಿ ಆ ಲಿಂಕ್ಸ್ ಥ್ರೂ ಹೋಗಿ ಬೈ ಮಾಡ್ಬೋದು ಅಮೆಝಾನಲ್ಲಿ. ಸೊ ಯಾ, ಇದು ಅನದರ್ ಬ್ಲೋ ಬ್ರಷ್ ದಟ್ ಐ ಯೂಸ್ ಟು ಯೂಸ್. ಇವಾಗ ತುಂಬ ರೇರ್, ಯೂಸ್ ಮಾಡಲ್ಲ ಇವಾಗ. ನೆಕ್ಸ್ಟ್ ಬಂದು ಐ ಆಲ್ಸೋ ಹ್ಯಾವ್ ದಿಸ್ ಕರ್ಲಿಂಗ್ ರಾಡ್. ನಾನು ಇದನ್ನು ತೊಗೊಂಡಾಗ 1-2 ಸರಿ ಯೂಸ್ ಮಾಡಿರ್ಬೋದು ಅಷ್ಟೇ, ಆಮೇಲೆ ನಾನು ಯೂಸೇ ಮಾಡಿಲ್ಲ. ಯೂಸೇ ಮಾಡಿಲ್ಲ ನಾನು ಇದೆ. ನೆಕ್ಸ್ಟ್ ಬಂದು ಐ ವಿಲ್ ಶೋ ಯು ಬಾಚಣಿಗೆಗಳನ್ನ ತೋರಿಸ್ತೀನಿ, ನನ್ನ ಹತ್ರ ಯಾವ್ಯಾವ ಥರ ಬಾಚಣಿಗೆಗಳಿದೆ ಅಂತ. ಒಂದು ಈ ರ್ಯಾಟ್ ಟೇಲ್ ಅಂತಾರೆ, ಇದಕ್ಕೆ ರ್ಯಾಟ್ ಟೇಲ್ ಕೋಂಬ್ ಅಂತ ಅಂತಾರೆ. ಸೊ ಇದು ಇಲ್ಲ ಈ ಬೈತಲೆ ತೆಕ್ಕೊಳ್ಳೋಕ್ಕೆ ಅಥವಾ ಈ ಥರ ಸ್ಲೀಕ್ ಬಂದ್ ಮಾಡ್ಕೊಳ್ಳೋಕ್ಕಲ್ಲ, ಇದನ್ನು ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಬಂದು ಇದು ಬ್ರಷ್, ಇಟ್ಸ್ ಡಿಟ್ಯಾಂಗ್ಲರ್ ಬ್ರಷ್ ಅಂತಾರೆ. ಕೂದಲು ಸಿಕ್ಕಾದಾಗ ಇದರಲ್ಲೇ ಬಿಡಿಸ್ಕೊಳ್ಳೋದು. ನೆಕ್ಸ್ಟ್ ಬಾಚಣಿಗೆ ಬಂದು ಈ ಥರ ದೊಡ್ಡ ಹಲ್ಲಿರೋಂಥದ್ದು. ಇದು ಅಗೇನ್ ಮತ್ತೆ ಏನಾದರೂ ಸುಮ್ಮನೆ ಹಿಂಗೆ ಇವಾಗ ಏನೋ ಕರ್ಲ್ಸ್ ಮಾಡಿರ್ತೀನಿ, ಅದನ್ನು ಸುಮ್ಮನೆ ಹಿಂಗೆ ಬಿಡಿಸ್ಕೊಳ್ಳೋಕ್ಕೆ ಆವಾಗ ಯೂಸ್ ಮಾಡ್ತೀನಿ. ಇಲ್ಲಾಂದರೆ ಸಮ್ಟೈಮ್ಸ್ ಇದರಲ್ಲೂ ಬಿಡಿಸ್ಕೊತೀನಿ. ಅಗೇನ್ ನಂದು ಒಂದು ಬಾಚಣಿಗೆ ಇತ್ತು, ಬಟ್ ಅದು ಕಳೆದೋಗಿದೆ. ಯು ಶುಡ್ ಆಲ್ವೇಸ್ ಆಲ್ಸೋ ಹ್ಯಾವ್ ಅ ವುಡನ್ ಬಾಚಣಿಗೆ. ಇನ್ನೊಂದು ಬಂದು ರೋಲರ್ ಕೋಂಬು. ಅಗೇನ್ ಹೇರ್ ಸ್ಟೈಲಿಂಗ್ ಮಾಡಬೇಕಾದ್ರೆ ಇದನ್ನು ಯೂಸ್ ಮಾಡ್ತಿದ್ದೆ, ಇವಾಗ ಬಿಟ್ಬಿಟ್ಟಿದ್ದೀನಿ ಡೈಸನ್ ಬಂದಮೇಲೆ. ನೆಕ್ಸ್ಟ್ ಬಂದು ಡೈಸನ್ನು. ಸೊ ಡೈಸನ್ ಬಗ್ಗೆನೂ ವಿಡಿಯೋ ಮಾಡಬೇಕು. ಐ ವಿಲ್ ಡೆಫಿನೆಟ್ಲಿ ಮೇಕ್ ಅ ವಿಡಿಯೋ. ಅದ್ರಲ್ಲಿ ನಾನು ಡೈಸನ್ ಬಗ್ಗೆ ಡೀಟೇಲಾಗಿ ಮಾತಾಡ್ತೀನಿ. ಆದ್ರೂ ಐ ಹ್ಯಾವ್ ಗಾಟ್ ಅ ಲಾಟ್ ಆಫ್ ರಿಕ್ವೆಸ್ಟ್ ಡೈಸನ್ದು ವಿಡಿಯೋ ಮಾಡಿ, ಲೈಕ್ ಡಿಫ್ರೆನ್ಶಿಯೇಟ್ ಮಾಡಿ ತೋರಿಸಿ ರೆವ್ಲಾನ್ ಬ್ಲೋ ಬ್ರಷ್ದು ಮತ್ತು ಇದು ಅಂತಲ್ಲ. ಐ ವಿಲ್ ಡೆಫಿನೆಟ್ಲಿ ಮೇಕ್ ಮೈ ನೆಕ್ಸ್ಟ್ ವಿಡಿಯೋ ಮಸ್ಟ್ ಬಿ ದ್ಯಾಟ್. ಸದ್ಯಕ್ಕೆ ದಿಸ್ ಇಸ್ ವಾಟ್ ಇಸ್ ಮೈ ಹೇರ್ ಕೇರ್ ರೊಟೀನ್. ಸೊ ಫೈನಲಿ ನನ್ನ ಹೇರ್ ರೊಟೀನ್ನ ನನಗೇನೇನು ಹೇರ್ ಕೇರ್ ಟಿಪ್ಸ್ ಗೊತ್ತೋ ನಾನೆಲ್ಲನೂ ಶೇರ್ ಮಾಡ್ಕೊಂಡಿದ್ದೀನಿ. ಹೋಪ್ಫುಲಿ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ರೋಸ್ಮೆರಿ ವಾಟರ್ ಬಗ್ಗೆನೂ ತುಂಬ ಚೆನ್ನಾಗಿ ಕೇಳಿದ್ರಿ. ನಾನು ಪ್ರೊಫೈಲಲ್ಲಿ ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಿ, ಬಟ್ ಐ ಥಿಂಕ್ ನೀವು ತುಂಬ ಸ್ಕ್ರಾಲ್ ಮಾಡಬೇಕು ಆ ವೀಡಿಯೋಗೆ ಹೋಗೋಕ್ಕೆ. ಇವಾಗ ತೋರಿಸ್ತೀನಿ. ನಾನು ಇಲ್ಲಿ US ಬಂದಾಗ ಇನಿಷಿಯಲಿ ಇಲ್ಲಿ ಹಾರ್ಡ್ ವಾಟರು ಒಂದು, ಆ್ಯಂಡ್ ದ ಲೈಫ್ ಸ್ಟೈಲ್ ಚೇಂಜ್ದು ವೆದರ್ ಎಲ್ಲನೂ ವಾಟರ್ ಎಲ್ಲ ಸೇರಿಕೊಂಡು ಸಿಕ್ಕಾಬಡೆ ಹೇರ್ ಫಾಲ್ ಆಗೋದು. ಏನು ಇಟ್ಸ್ ವೆರಿ ಕಾಮನ್ ಹಿಯರ್ ಫಾರ್ ಇಮಿಗ್ರೆಂಟ್ಸಿಗೆ ತುಂಬ ಕಾಮನ್ನು. ಸಿಕ್ಕಾಬಡೆ ಹೇರ್ ಫಾಲ್ ಆಗುತ್ತೆ. ಲೈಕ್ ನಾನು ಅಷ್ಟು ಹೇರ್ ಫಾಲ್ ನನ್ನ ಲೈಫಲ್ಲೇ ನೋಡಿರಲಿಲ್ಲ. ಸೊ ನಂಗೆ ಇಟ್ ವಾಸ್ ಅಂದರೆ ಐ ಹ್ಯಾವ್ ಕ್ರೈಡ್ ಎಷ್ಟೊಂದು ಸರಿ ಅಷ್ಟೊಂದು ಹೇರ್ ಫಾಲ್ ಆಗ್ತಿದೆ ಅಂತ. ಬಟ್ ದ್ಯಾಟ್ ಈಸ್ ವೆನ್ ನಾನು ರೆಸ್ಕ್ಯೂಗೆ ಬಂದಿದ್ದು ರೋಸ್ಮೆರಿ. ಇಟ್ ವರ್ಕ್ಡ್ ವಂಡರ್ಸ್ ಆನ್ ಮೈ ಹೇರ್.
ನಾನು ಎಕ್ಸಾಜುರೇಟ್ ಮಾಡ್ತಾನೆ ಇಲ್ಲ ಒಂಚೂರು. ಹಾಯ್ ಗೈಸ್, ಸೊ ಇವಾಗ ರೋಸ್ಮೆರಿ ವಾಟರ್ ಹೆಂಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇಲ್ಲ ನೀವು ಫ್ರೆಶ್ ರೋಸ್ಮೆರಿ ಲೀವ್ಸ್ನ ಯೂಸ್ ಮಾಡ್ಕೋಬೋದು, ಇಲ್ಲ ಅಂದರೆ ಫ್ರೆಶ್ ರೋಸ್ಮೆರಿ ಇಲ್ಲ ಅಂದರೆ ಯು ಕ್ಯಾನ್ ಆಲ್ಸೋ ಯೂಸ್ ಡ್ರೈ ರೋಸ್ಮೆರಿ ಲೀವ್ಸ್. ಡ್ರೈ ರೋಸ್ಮೆರಿ ಲೀವ್ಸ್ ನಿಮಗೆ ಇದು ನೀವು ಪಿಜ್ಜಾ ಸೀಸ್ನಿಂಗ್ಸ್ಗೆ ಯೂಸ್ ಮಾಡ್ತಿರಲ್ಲ, ಇಟಾಲಿಯನ್ ಸೀಸ್ನಿಂಗ್, ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ ಅಂತ, ಆ ಸೆಕ್ಷನಲ್ಲಿ ನಿಮಗೆ ಡ್ರೈ ರೋಸ್ಮೆರಿ ಲೀವ್ಸ್ ಕೂಡ ಆ್ಯಸ್ ಅ ಸೀಸನಿಂಗ್ ಸಿಗುತ್ತೆ. ಸೊ ಅದನ್ನು ನೀವು ತೊಗೋಬೋದು. ಈ ಥರ ಇರುತ್ತೆ ಡ್ರೈ ರೋಸ್ಮೆರಿ ಲೀವ್ಸು. ಸೊ ಎರಡೂ ಇಟ್ ವರ್ಕ್ಸ್ ದ ಸೇಮ್, ಏನೂ ಡಿಫ್ರೆನ್ಸ್ ಇಲ್ಲ. ಸೊ ನಾನು ಫಸ್ಟು ಫ್ರೆಶ್ ರೋಸ್ಮೆರಿ ಲೀವ್ಸ್ನ ಯೂಸ್ ಮಾಡ್ತಿದ್ದೆ, ಬಟ್ ಇಟ್ ವಾಸ್ ಆಲ್ವೇಸ್ ಸೋಲ್ಡ್ ಔಟ್. ಎಲ್ಲ ಕಡೆನೂ ಸೋಲ್ಡ್ ಔಟ್ ಆಗಿರ್ತೈತೆ. ನಾನು ಹೋದಾಗೆಲ್ಲ ಸೋಲ್ಡ್ ಔಟ್ ಆಗಿತ್ತು. ಸೊ ಅವಾಗ ನಾನು ಸೀಸ್ನಿಂಗ್ಸ್ ತಂದು ಇಟ್ಕೊಂಡೆ. ಮುಂಚೆ ಹೆಂಗೆ ಮಾಡ್ತಿದ್ದೆ ಅಂದರೆ ಒಲೆ ಮೇಲೆ ನೀರಿಟ್ಟು ಅದಕ್ಕೆ ರೋಸ್ಮೆರಿ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೆ, ಬಟ್ ಅದು ತುಂಬ ಸ್ವಲ್ಪ ಟೈಮ್ ತೊಗೊತಾ ಇತ್ತು. ಬಟ್ ಇವಾಗ ಐ ಫೌಂಡ್ ಔಟ್ ಅನದರ್ ವೇ. ಕೆಟಲಲ್ಲಿ ಚೆನ್ನಾಗಿ ನೀರನ್ನ, ಹಾಟ್ ವಾಟರ್ನ ರೆಡಿ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಯು ಹ್ಯಾವ್ ಟು ಟೇಕ್ ಅ ಕಪ್. ಈ ಕಪ್ಪಲ್ಲಿ ಐ ಆಮ್ ಗೋಯಿಂಗ್ ಟು ಆ್ಯಡ್ ರೋಸ್ಮೆರಿ. ಇದನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಮೋರ್ ದ ಬೆಟರ್. ಚೆನ್ನಾಗಿ ಆ್ಯಡ್ ಮಾಡ್ಕೊತೀನಿ. ಇಷ್ಟು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಅದ್ರ ಜೊತೆಗೆ ನಾನು ಲವಂಗ ಹಾಕ್ಕೊತಾ ಇದ್ದೀನಿ. ಐ ಹ್ಯಾವ್ ಟೇಕನ್ ಸಮ್ ಲವಂಗ ವಿಚ್ ಇಸ್ ಕ್ಲೋವ್ಸ್. ಅದನ್ನು ಹಾಕ್ಕೊತಾ ಇದ್ದೀನಿ ಅಷ್ಟೇ. ಇದಕ್ಕೆ ಇವಾಗ ನಾವು ಬಿಸಿ ಆಗ್ತಾಯಿದೆ ನೀರು. ಅದು ನೀರು ಬಿಸಿ ಆದಮೇಲೆ ಇದಕ್ಕೆ ಹಾಕ್ಕೊಳ್ಳೋಣ ನೀರನ್ನ, ಬಿಸಿ ಬಿಸಿ ನೀರನ್ನ. ಆ್ಯಂಡ್ ಯು ಲೀವ್ ಇಟ್. ಅದು ಚೆನ್ನಾಗಿ ಅದು ಸೋಕಾಗಿ ಬಿಸಿ ಏನದು ಇದರ ಎಸೆನ್ಸ್ ಎಲ್ಲ ಅದರಲ್ಲಿ ಬಿಟ್ಕೊಂಡು ದ ವಾಟರ್ ವಿಲ್ ಟರ್ನ್ ರೆಡ್. ಒಂಥರ ಈ ಮರೂನ್ ಬ್ಲಡ್ ರೆಡ್ ಟರ್ನ್ ಆಗುತ್ತೆ. ಐ ವಿಲ್ ಶೋ ದಟ್ ಟು ಯು. ಇದಕ್ಕೆ ಹಾಕ್ಕೊಂಡು ಇವಾಗ ಆಲ್ರೆಡಿ ನೀವು ನೋಡ್ಬೋದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ. ಲೆಟ್ಸ್ ಲೀವ್ ಇಟ್ ಫಾರ್ ಸಮ್ ಟೈಮ್, ಒಂದು ಗುಡ್ 1-2 hours ಬಿಟ್ಬಿಡೋಣ. ಹಾಯ್ ಗೈಸ್, ಸೊ ಆಫ್ಟರ್ 1-2 hours ಆದಮೇಲೆ ದಿಸ್ ಇಸ್ ಹೌ ಇಟ್ಸ್ ಲುಕ್ಕಿಂಗ್. ಇವಾಗ ಇದನ್ನೆಲ್ಲ ಸೋಸಬೇಕು. ಲೆಟ್ಸ್ ಡೂ ದ್ಯಾಟ್. ಇವಾಗ ಇದನ್ನು ಯು ಕ್ಯಾನ್ ಟ್ರಾನ್ಸ್ಫರ್ ಇಟ್ ಟು a spray bottle or a comb bottle, ಏನಕ್ಕಾದರೂ ಸ್ಪ್ರೇ ಟ್ರಾನ್ಸ್ಫರ್ ಮಾಡಿಕೊಂಡು ಯು ಕ್ಯಾನ್ ಯೂಸ್ ಇಟ್ ಎವ್ರಿ ಡೇ ಯೂಸ್ ಮಾಡಿದ್ರೆ ಅಮೇಝಿಂಗ್, ಸೂಪರ್ಬ್. ಹಾಕ್ಕೊಂಡು ಸುಮ್ಮನೆ ಹಾಗೆ ಬಿಟ್ಬಿಡ್ಬೋದು, ಗೊತ್ತೂ ಆಗಲ್ಲ ಇದೆ ಅಂತ. ಆ್ಯಂಡ್ ದ ಸ್ಮೆಲ್ ಆಲ್ಸೋ ಇಸ್ ವೆರಿ ಸೂದಿಂಗ್ ಆ್ಯಂಡ್ ವೆರಿ ಕಾಮಿಂಗ್. ನನಗೆ ತುಂಬ ಇಷ್ಟ. ಸೊ ಇಫ್ ಯು ಆರ್ ನಾಟ್ ಅಲರ್ಜಿಕ್ ಟು ಎನಿ ಸ್ಟ್ರಾಂಗ್ಸ್ ಫ್ರೇಗ್ರೆನ್ಸಸ್ ಅಂತಲ್ಲ ಅಂದರೆ ಜಸ್ಟ್ ಬೆಳಗ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹಿಂಗೆ ಸ್ಕ್ಯಾಲ್ಪ್ ಮಸಾಜರಲ್ಲಿ ಒಂದು ಸ್ಲೈಟ್ ಮಸಾಜ್ ಮಾಡಿಕೊಂಡು ಅಥವಾ ಕೈಯಲ್ಲೇ ಲೈಟಾಗಿ ಮಸಾಜ್ ಮಾಡಿಕೊಂಡು ಬಿಟ್ಬಿಡಿ. ಆ್ಯಂಡ್ ದೆನ್ ಅಕಸ್ಮಾತ್ ನಿಮಗೆ ದಿನ ಹಾಕ್ಕೊಳ್ಳೋಕ್ಕಾಗಲ್ಲ ಅಂತಂದರೆ ತಲೆಗೆ ಸ್ನಾನ ಮಾಡ್ಕೊಳ್ಳೋ ಹಿಂದಿನ ದಿವಸ ಅಥವಾ ರಾತ್ರಿ ಹಾಕ್ಕೊಳ್ಳೋದು, ಅಥವಾ ಬೆಳಗ್ಗೆ ಹಾಕ್ಕೊಂಡು 1 hour 1-2 hour ಬಿಟ್ಬಿಟ್ಟು ತಲೆಗೆ ಸ್ನಾನ ಮಾಡ್ಕೊಳ್ಳೋದು ಮಾಡ್ಬೋದು. ಆ್ಯಂಡ್ ಇಟ್ಸ್ ಗೋನ್ ವರ್ಕ್ ವಂಡರ್ಸ್. ಐ ವಾಂಟ್ ಯು ಗೈಸ್ ಟು ಕಮ್ ಬ್ಯಾಕ್ ಆ್ಯಂಡ್ ಲೆಟ್ ಮೀ ನೋ ಇನ್ ದ ಕಾಮೆಂಟ್ ಸೆಕ್ಷನ್ಸ್ ಲೈಕ್ ಇದು ಎಷ್ಟು ಹೆಲ್ಪ್ ಆಗಿದೆ ನಿಮಗೆ ಅಂತ. I would definitely recommend it to everybody. So that is it with rosemary water. And ashte, this is all now that I've shared everything about my hair care routine. Let me know next ಏನು ಗೊತ್ತಾಗಬೇಕು ನಿಮಗೆ. ಡೈಸನ್ ಆ್ಯಂಡ್ ರೆವ್ಲಾನ್ ಗ್ಲೋ ಬ್ರಷ್ ಅದೊಂದು ನೆನಪಿದೆ. ನೆಕ್ಸ್ಟ್ ವಿಡಿಯೋ ವಿಲ್ ಬಿ ದ್ಯಾಟ್. ಅದನ್ನು ಬಿಟ್ಟು ನೆಕ್ಸ್ಟ್ ಯಾವ ಥರ ವಿಡಿಯೋಸ್ ಬೇಕು ನಿಮಗೆ, ಅದನ್ನ ಬಿಟ್ಟು ನೆಕ್ಸ್ಟ್ ಲೆಟ್ ಮೀ ನೋ ಇನ್ ದ ಕಾಮೆಂಟ್ಸ್ ಏನು ವಿಡಿಯೋಸ್ ಬೇಕು, ಯಾವ ಥರ ವಿಡಿಯೋಸ್ ಬೇಕು, ವಾಟ್ ಯು ವಾಂಟ್ ಟು ನೋ. ಆ್ಯಂಡ್ ಆಲ್ಸೋ ಕರೆಕ್ಟ್, ನಾನು ಲಿಪ್ಸ್ಟಿಕ್ ಕಲೆಕ್ಷನ್ಸ್ ಬಗ್ಗೆನೂ ಕೇಳಿದ್ದೀರಾ. ಐ ವಿಲ್ ಡೆಫಿನೆಟ್ಲಿ ಡೂ ದ್ಯಾಟ್ as well. ಆ್ಯಂಡ್ ಮೈ ಸ್ಯಾರಿ ಕಲೆಕ್ಷನ್ಸ್. ನೌ ದಟ್ ಎಲ್ಲ ಸ್ಯಾರೀಸ್ ಈ ವರ್ಷ ತಂದಿದ್ದು ಎಲ್ಲ ಸ್ಯಾರೀಸು ಆಗೋಗಿದೆ. ಸೊ ಎಲ್ಲ ಸ್ಯಾರೀಸು ಉಟ್ಕೊಂಡಿದ್ದೀನಿ. ನೌ ದಟ್ ಎಲ್ಲ ತೋರಿಸಿ ಐ ಕ್ಯಾನ್ ಜಸ್ಟ್ ಟೆಲ್ ಯು ಅ ಲಿಟಲ್ ಸ್ಟೋರೀಸ್ ಅಬೌಟ್ ಆಲ್ ದ ಸ್ಯಾರೀಸ್. ಐ ವಿಲ್ ಡೂ ದ್ಯಾಟ್ as well. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಯು ಗೈಸ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಸಿ ಯು. ಬಾಯ್.